ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀನಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಸ್ವಸ್ತ್ಯಸ್ತು ಸತಾಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಸಮಸ್ತ ವೀಕ್ಷಕ ವೃಂದಕ್ಕೆ ಹೃತ್ಪೂರ್ವಕವಾದ ವಂದನೆಗಳು. ಭಗವಂತನಲ್ಲಿ ಭಕ್ತಿಯನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳುವುದಕ್ಕಾಗಿ ಶಾಸ್ತ್ರಕಾರರು ನಮಗೊಂದು ಅಪೂರ್ವವಾದ ದಾರಿ ಹಾಕಿಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ಕೂಡ ಒಂದೋ ಮನೆ ಯಜಮಾನ, ಇಲ್ಲ ಅಂದರೆ ಆ ಪರಿಸರದಲ್ಲಿ ನಮಗೆ ವಿದ್ಯೆಯನ್ನು ಕೊಟ್ಟಂತಹ ಗುರುಗಳು, ಇಲ್ಲದೆ ಹೋದರೆ ನಮಗೆ ಸಂಬಂಧಪಟ್ಟ ಗುರುಮಠದ ಜ್ಞಾನಿಗಳಾದಂತಹ ಸನ್ಯಾಸಿಗಳಿಂದ ಭಗವಂತನ ಗುಣವನ್ನು ನೆನಪಿಸುವ, ಭಗವಂತನ ಕೈಯ ಆಯುಧ ರೂಪವಾದ ಸುದರ್ಶನ ಮತ್ತು ಶಂಖದ ಮುದ್ರೆಯನ್ನು ತಪ್ತ ಮುದ್ರಧಾರಣೆಯ ರೂಪದಲ್ಲಿ ಸ್ವೀಕರಿಸಿ ದೀಕ್ಷೆಯನ್ನು ಮತ್ತೆ ನಮ್ಮಲ್ಲಿ ಈ ಸಾಮಾನ್ಯ ರಿನಿವಲ್ ಮಾಡುವುದು ಅಂತಿರುತ್ತೆ. ಒಂದೊಂದೇ ಪದಾರ್ಥಗಳು ಅಂದರೆ ಖರ್ಚಾದಾಗ ಮತ್ತೆ ಅದನ್ನು ರೀಪ್ಲೇಸ್ ಮಾಡುವುದು ಅಂತ, ಅಥವಾ ಕೆಲವು ಕಾರ್ಡ್ಗಳು ಕೆಲವು ವರ್ಷ ಆದಮೇಲೆ ಅದು ಮತ್ತೆ ಉಪಯೋಗಕ್ಕೆ ಬರಲಿಲ್ಲ ಅಂದರೆ ಮತ್ತೆ ಅದನ್ನು ಮೊದಲಿನಂತೆ ಜೀವಂತಗೊಳಿಸುವಂತಹ ಪ್ರಕ್ರಿಯೆ ಏನಿದೆ, ಹಾಗೆ ನಮ್ಮ ದೇಹಕ್ಕೂ ಕೂಡ ಅತತ್ತ ತನೂರ್ನ ತದಾಮೋ ಅಷ್ಟುತೆ ಶುತಾಸ ಇದ್ವಹಂತತ್ತತ್ ಸಮಾಶತ ಅಂತ ವೇದವೇ ಭಗವಂತನ ಆಯುಧದ ಮುದ್ರೆಯನ್ನು ಮೈ ಮೇಲೆ ಹೊತ್ತು ನಡೆಯದವ ಭಗವಂತನಿಗೆ ಹತ್ತಿರವಾಗುವುದಿಲ್ಲ ಅನ್ನುವ ಎಚ್ಚರವನ್ನು ಕೊಡುತ್ತೆ. ಅದರ ಉದ್ದೇಶ ಹಿಂಸಿಸಬೇಕು ಅಂತಲ್ಲ, ಅದು ಮಹಾ ಹಿಂಸೆಯೂ ಅಲ್ಲ. ಈ ಇವತ್ತಿನ ಯುವ ಜನಾಂಗ ಮೈ ಮೇಲೆ ಹಾಕಿಕೊಳ್ಳುವ ನೂರಾರು ಬಗೆಯ ಟ್ಯಾಟುವಿನ ಹಾಗೆ ಎಂದೂ ಕೂಡ ಅದು ಹಿಂಸೆ ಮಾಡುವಂಥದ್ದಲ್ಲ, ಮತ್ತು ಅದು ದೇಹಕ್ಕೆ ಹಾನಿಯೂ ಅಲ್ಲ. ಅದರಿಂದ ಬಹಳ ಉಪಯೋಗಗಳೂ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಹಾಗಾಗಿ ಭಗವಂತನ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಮಂತ್ರಪೂತವಾದಂತಹ ಸಂಸ್ಕೃತವಾದ ಅಗ್ನಿಯಲ್ಲಿ ಸುದರ್ಶನಾದಿ ಮಂತ್ರಗಳಿಂದ ಆಹುತಿ ಕೊಟ್ಟಂತಹ ಕೆಂಡದಲ್ಲಿ ಆ ಮುದ್ರೆಯನ್ನು ಕಾಸಿ ಮೈಗೆ ತಾಗಿಸಿಕೊಳ್ಳುವಾಗಲೂ ಸುದರ್ಶನ ಶಂಖ ದೇವತೆಗಳ ಸ್ಮರಣೆಯನ್ನು ಮಾಡಿಕೊಂಡು ನಾವು ಮುಂದೆ ಮತ್ತಷ್ಟು ಭಗವಂತನಿಗೆ ಹತ್ತಿರದವರು, ನಿನ್ನ ಮುದ್ರೆಯನ್ನು ಹಾಕ್ಕೊಂಡಿದ್ದೇನೆ ನೋಡು, ನಾನು ನಿನ್ನ ದಾಸ ಅನ್ನುವ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂತಹ ಒಂದು ಪ್ರಯತ್ನ ಮತ್ತು ದೀಕ್ಷಾ ವ್ರತ ಅದು. ಆಷಾಢ ಶುದ್ಧ ಏಕಾದಶಿಯ ಸಂದರ್ಭದಲ್ಲಿ ನಡೆಸುವಂತಹ ಈ ಪ್ರಕ್ರಿಯೆಗೆ ಬಹಳ ಪ್ರಾಚೀನವಾದ ಇತಿಹಾಸ ಇದೆ. ಇದು ಯಾವುದೋ ಒಂದು ಕಾಲದಲ್ಲಿ ಅವರವರೇ ಆರಂಭ ಮಾಡಿಕೊಂಡಂತಹ ಪ್ರಕ್ರಿಯೆ ಅಲ್ಲ, ಅಥವಾ ತಿಳಿಯದೆ ಮೈಸುಟ್ಟುಕೊಳ್ಳುವ ಕಾರ್ಯಕ್ರಮ ಅನ್ನುವ ಹಾಗೆ ಅವಹೇಳನೆ ಮಾಡಲಿಕ್ಕಾಗುವಂತಹ ಸುಲಭದ ಅಥವಾ ದಕ್ಕಿಸಿಕೊಳ್ಳಿಕ್ಕಾಗುವಂತಹ ವ್ರತ ಅಲ್ಲ ಇದು. ಆದ್ದರಿಂದ ಈ ವಿಷಯದಲ್ಲಿ ನಮಗೊಂದು ವಿಶಿಷ್ಟವಾದ ಪ್ರಜ್ಞೆ ತರುವ ಒಂದು ಕಥೆ ನಮಗೆ ಭಾಗವತದಲ್ಲಿ ಸಿಗುವಂಥದ್ದು. ಆಂಬರೀಷ ಅನ್ನುವಂತಹ ಒಬ್ಬ ರಾಜರ್ಷಿ ತನ್ನ ಪ್ರಜೆಗಳಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿಯೂ ಕೂಡ ಭಗವತ್ ಪ್ರೀತಿಕರವಾದ ಹರಿದಿನದ ಆಚರಣೆಯನ್ನು ಮಾಡಿಸ್ತಾ ಇದ್ದ. ಅಂದರೆ ರಾಜಾಕಾಲಸ್ಯ ಕಾರಣಂ ಅನ್ನುವುದು ಅಂಬರೀಷನಿಂದ ಚೆನ್ನಾಗಿ ತಿಳಿಯಬಹುದಾಗಿದ್ದ ಒಂದು ವಿಶೇಷ ರಾಜನೀತಿಯ ವಿವರಣೆ. ಎಲ್ಲಿವರೆಗೆ ಅಂದರೆ ಅಲ್ಲಿ ವಿಭಾಗ ಇರಲಿಲ್ಲ, ಇಂಥವರು ಮಾತ್ರ ಅಂತ. ಮನುಷ್ಯ ಮಾತ್ರಕ್ಕೆ ಬೋಧಿಸಿದ ವ್ರತ ಅದು. ಅದರಲ್ಲಿ ಈ ದೇಶದವರು, ಈ ಭಾಷೆಯವರು, ಈ ಜಾತಿಯವರು ಇಂಥ ಯಾವ ವಿಭಾಗವೂ ಇಲ್ಲದೆ ಭಗವಂತನ ಭಕ್ತಿಯುಳ್ಳ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನಿವಾರ್ಯವಾದಂತಹ ಕರ್ತವ್ಯ ಅನ್ನುವ ರೀತಿಯಲ್ಲಿ ಆ ಆಚರಣೆ ನಡೀತಾ ಇತ್ತು. ಅದೇ ರೀತಿಯಾದ ಏಕಾದಶಿಯ ವ್ರತವನ್ನು ನಡೆಸಿ ಮರುದಿವಸದ ಬೆಳಿಗ್ಗೆ ಋತ್ವಿಜರನ್ನು ಕರೆದು ಅವರನ್ನು ಇನ್ನೇನು ಭೋಜನದ, ಅಂದರೆ ಸೂರ್ಯೋದಯ ಆದ ತಕ್ಷಣ ಅಲ್ಲಿ ಕಾಯಲಿಕ್ಕಿಲ್ಲ, ಏಕಾದಶಿ ದಿವಸ ಆಹಾರ ಸ್ವೀಕಾರ ಮಾಡಬಾರದು ಅನ್ನುವುದನ್ನು ಎಷ್ಟು ಕಟ್ಟುನಿಟ್ಟಾಗಿ ಹೇಳ್ತಾರೋ ಅಷ್ಟೇ ಮರುದಿವಸ ದೇಹವನ್ನು ಕಾರಣ ಇಲ್ಲದೆ ತಡ ಮಾಡಿ ದಂಡಿಸಬಾರದು ಅನ್ನುವುದನ್ನು ಮುಖ್ಯವಾದ ಸಂಗತಿ ಅಂತ ಎಚ್ಚರಿಸ್ತಾರೆ. ಮರುದಿವಸ ಸೂರ್ಯೋದಯ ಆದ ತಕ್ಷಣವೇ ಪ್ರಾಣಾದಿ ದೇವತೆಗಳಿಗೆ ಅದನ್ನು ಸಮರ್ಪಿಸಿ ನಂತರ ಅದರ ಪಾರಣೆ ಎನ್ನುವ ಹೆಸರಿನಲ್ಲಿ ಆಹಾರ ಸ್ವೀಕಾರ ಮಾಡಬೇಕಾದದ್ದು ಅತ್ಯಂತ ಮುಖ್ಯ ಕರ್ತವ್ಯ. ಯಾಕೆಂದರೆ
ಶಾಸ್ತ್ರಕ್ಕೆ ಕೇವಲ ದೇಹವನ್ನು ದಂಡಿಸುವುದಷ್ಟೇ ಅದರ ಉದ್ದೇಶ ಅಲ್ಲ, ದೇಹವನ್ನು ಅಕಾಲದಲ್ಲಿ ಸುಮ್ಮನೆ ಅದನ್ನು ಹಿಂಸಿಸಬಾರದು ಅನ್ನೋದು ಅಷ್ಟೇ ಕಾಳಜಿ ಇರುವ ವಿಷಯ. ಅವತ್ತು ಹಾಗೆ ಋತ್ವಿಜರನ್ನೆಲ್ಲ ಕೂಡಿಸಿ ತಾನು ಅವರನ್ನು ಪಾರಣೆಯ ಮೂಲಕ ಆತಿಥ್ಯ ಮಾಡುವುದಕ್ಕೆ ತಯಾರಾದಾಗ ದುರ್ವಾಸ ಮುನಿಗಳ ಒಂದು ಪಡೆ ಅಲ್ಲಿಗೆ ಬಂತು. ತಕ್ಷಣದಲ್ಲಿಯೇ ಪಾರಣೆಗೆ ಬರ್ತೇವೆ, ಈಗಲೇ ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ಬರ್ತೇವೆ ಅಂತ ಹೇಳಿ ಹೊರಟು ಹೋದವರು ಸ್ವಲ್ಪ ತಡವಾಯಿತು, ಬರಲೇ ಇಲ್ಲ. ಬಂದವರನ್ನು ಅತಿಥಿಗಳನ್ನು ಅನಾದರ ಮಾಡಿದಂತಾಗುತ್ತೆ, ಕಾಯಿಸಬಾರದು ಅಂತ ಯೋಚಿಸಿ ಕೊನೆಗೆ ತುಂಬ ವಿಚಾರ ಮಾಡಿದ್ದಾನೆ. ಸುಮ್ಮನೆ ಬರಲಿಲ್ವಾ ಅಂತ ಬಿಟ್ಬಿಡಿ ಅನ್ನೋ ಹಾಗೆ ಮಾಡಲಿಲ್ಲ. ತುಂಬ ವಿಚಾರ ಮಾಡಿದ್ದಾನೆ. ಅವರ ಹತ್ರನೂ ಅದರ ಬಗ್ಗೆ ವಿಸ್ತಾರವಾದ ಚರ್ಚೆಯನ್ನು ನಡೆಸಿ ಕೊನೆಗೆ ಅವರಿಗೆಲ್ಲ ಬೇಕಿರುವ ವ್ಯವಸ್ಥೆ ಮಾಡಿ ತಾನು, ಯಾಕೆಂದರೆ ಅದು ಯಜಮಾನ ಸ್ವೀಕಾರ ಮಾಡದೆ ಪೂರ್ತಿ ಆಗುವುದಿಲ್ಲ ವ್ರತ, ಯಾಕೆಂದರೆ ಸಮಯ ಮೀರಿ ಹೋಗಬಾರ್ದು ಅನ್ನೋದು ಕೂಡ ಅಷ್ಟೇ ಅಗತ್ಯದ ಕೆಲಸ. ಕಾಲದಲ್ಲಿ ಮಾಡಿದರೆ ಮಾತ್ರ ಅದಕ್ಕೆ ಫಲ. ನನಗೀಗ ಹಸಿವಾಗಿದೆ ಅಂತ ಕೇಳಿದರೆ ರಾತ್ರಿ ಊಟ ಹಾಕಿದರೆ ಏನು ಉಪಯೋಗ? ನನಗೆ ಯಾವಾಗ ಹಸಿವಾಗಿದೆ ಕೇಳಿದೆವೋ ಆಗಲೇ ಅದಕ್ಕೆ ಬೇಕಿರುವ ತರ್ಪಣ ಕಾರ್ಯವನ್ನು ಮಾಡಿದರೆ, ತೃಪ್ತಿ ಹೊಂದಿಸುವ ಕಾರ್ಯ ಮಾಡಿದರೆ ಅದು ಬಹಳ ಕಾಲ ನೆನಪಲ್ಲಿ ಉಳಿಯುತ್ತೆ ಮತ್ತು ಅದು ಸಫಲವೂ ಆಗುತ್ತೆ. ಹಾಗೆಯೇ ಅವರನ್ನು ಕಾಯಿಸುವುದು ತಪ್ಪು, ತಾನು ಕೂಡ ವ್ರತ ಕೆಟ್ಟಂತಾಗುತ್ತೆ ಅಂತ ಯೋಚಿಸಿ ನೀರು ಸ್ವೀಕಾರ ಮಾಡಿದರೆ ಅದು ವ್ರತವನ್ನು ಪಾಲಿಸಿದಂತೆಯೂ ಆಗುತ್ತೆ, ವ್ರತವನ್ನು ಭಂಗಗೊಳಿಸಿಲ್ಲ ಅನ್ನುವ ರೀತಿಯ ನಿಯಮದ ಅಡಿಯಲ್ಲೇ ಅದು ಅವನಿಗೆ ಸಫಲ ಆಗುತ್ತೆ. ಈ ಕಾರಣಕ್ಕಾಗಿ ತೀರ್ಥವನ್ನು ಸ್ವೀಕಾರ ಮಾಡುವ ಸಮಯದಲ್ಲಿ ಬಂದರು. ಬಂದೊಡನೆ ಅವರಿಗೆ ಸಿಟ್ಟು ಬಂತು. ಬಂದ ಅತಿಥಿಗಳನ್ನು ನೀನೇ ಮೊದಲು ಆಹಾರವನ್ನು ಸ್ವೀಕರಿಸಿದಂತೆ ಅವರನ್ನು ನಿರ್ಲಕ್ಷ್ಯ ಮಾಡೋದು ಎಷ್ಟು ದೊಡ್ಡ ತಪ್ಪು, ನಿನ್ನ ಮೇಲೆ ನನಗೆ ಅಸಮಾಧಾನ ಉಂಟಾಗಿದೆ ಅಂತ ಹೇಳಿ ತಕ್ಷಣವೇ ತನ್ನ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಕೃತ್ಯವನ್ನು ಪ್ರಯೋಗಿಸಿ ಆಂಬರೀಷನ ಮೇಲೆ ಪ್ರಯೋಗ ಮಾಡಿದರು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ರಮಾಪತಿಯನ್ನು ಮನಃಪೂರ್ವಕವಾಗಿ ಆರಾಧನೆಗೈದ ಭಕ್ತಿಯಿಂದಲೇ ಕೇಳಿಕೊಂಡ. ಯಾವ ತಪ್ಪಿಗೆ ಅಂತ ಇಂತಹ ಶಿಕ್ಷೆ ನನಗೆ ಒದಗಿದೆ ದೇವರೇ, ಕ್ಷಮಿಸು ನನ್ನನ್ನು. ನಾನು ಈ ಋತ್ವಿಜನನ್ನು ಅವಮಾನ ಮಾಡಬೇಕು ಅಂತಾಗಲಿ ಅಥವಾ ಅವರನ್ನು ಮೀರಿ ನಿಲ್ಲಬೇಕಂತಾಗಲಿ ನಾನು ಯಾವತ್ತೂ ಯೋಚಿಸಿದವನಲ್ಲ ಅಂತ ಕೈ ಮುಗಿದೊಡನೆ ಆ ಕೃತ್ಯವನ್ನು ಪ್ರಯೋಗಿಸಿ ಅವನ ಮೇಲೆ ಇನ್ನೇನು ಮುಗಿ ಬೀಳಬೇಕು ಅನ್ನೋಷ್ಟರಲ್ಲಿ ಭಗವಂತನ ಸುದರ್ಶನ ತಕ್ಷಣವೇ ಆ ಕೃತ್ಯವನ್ನು ಬೆನ್ನಟ್ಟಿಕೊಂಡು ಹೋಯಿತು. ಆ ಕೃತ್ಯ ಬೆನ್ನಟ್ಟಿಕೊಂಡು ಹೋದರೆ ಆ ಕೃತ್ಯವನ್ನು ಸುದರ್ಶನ ಸಂಹರಿಸಿತು. ಏನೂ ಮುಂದೆ ಅದರ ಕಾರ್ಯಭಾರ ನಡೀಲಿಲ್ಲ. ಅದರ ಜೊತೆಗೆ ಆ ಕೃತ್ಯವನ್ನು ಬಿಟ್ಟಿರುವಂತಹ ದುರ್ವಾಸರನ್ನೇ ಬೆನ್ನಟ್ಟಿಕೊಂಡು ಹೋಯಿತು. ಬೆನ್ನಟ್ಟಿಕೊಂಡು ಹೋದರೆ ಮೊದಲು ಚತುರ್ಮುಖನ ಲೋಕಕ್ಕೆ ಹೋದ. ಚತುರ್ಮುಖ ಹೇಳಿದ, ನಂದೇನೂ ಇಲ್ಲ, ನಾನು ಯಾವ ರೀತಿ ನಿನಗೆ ಧೈರ್ಯ ತುಂಬಲಿ, ನಾನು ಕೂಡ ಇದರಲ್ಲಿ ಅಸಮರ್ಥ. ಸುದರ್ಶನವನ್ನು ಎದುರಿಸಿ ಅದಕ್ಕೆ ರಕ್ಷಣೆ ಕೊಡಲಿಕ್ಕೆ ನನ್ನ ಹತ್ರವೂ ಸಾಧ್ಯ ಇಲ್ಲ. ಅದು ಯಾರ ಆದೇಶವನ್ನು ಹೊತ್ತು ಬಂದಿದೆಯೋ ಅವರೇ ಅದನ್ನು ನಿಗ್ರಹ ಮಾಡಬೇಕು ಅಂತ. ರುದ್ರನ ಲೋಕದಲ್ಲೂ ಇದೇ ಉತ್ತರ ಬಂತು. ಕೊನೆಗೆ ನೇರವಾಗಿ ವೈಕುಂಠಕ್ಕೆ ತೆರಳಿದಾಗ ಭಕ್ತಪರಾಧೀನ ಅಹಂ ಅಂತ ಅಂದುಬಿಟ್ಟ. ಅವನು ಇನ್ನೂ ದೊಡ್ಡ ಇರುವ ಎಲ್ಲ ತೋಳುಗಳನ್ನು ಎತ್ತಿಬಿಟ್ಟ, ನನ್ನ ಹತ್ರ ಆಗೋದಿಲ್ಲ ಅಂತ. ಆಗ ಅಹಂ ಭಕ್ತಪರಾಧೀನ ಹ್ಯಸ್ವತಂತ್ರ ಇವದ್ವಿಜ, ನಾನು ಆ ಭಕ್ತರ ಹೇಗೆ ಹೇಳ್ತಾರೋ ಹಾಗೆ ನಡ್ಕೊಳ್ತೀನಿ, ನಂದೇನೂ ಇಲ್ಲಪ್ಪ, ನೀನು ಅವನ ಹತ್ರನೇ ಹೋಗು ಅಂತ ಕೇಳಿಕೊಂಡ. ತುಂಬ ಚೆನ್ನಾಗಿದೆ ದೇವರ ಮಾತು. ಸೀದಾ ಬ್ರಹ್ಮನ್ ಸದ್ಗಚ್ಚ ಭದ್ರಂತೆ ನಾಭಾಗ ತನಯಂ ನೃಪಂ, ನಾಭಾಗನ ಮಗನಾಗಿರುವಂತಹ ಆಂಬರೀಷನ ಬಳಿ ಹೋಗು, ಕ್ಷಮಾಪಯ ಮಹಾಭಾಗಂ, ಅವನನ್ನು ತಣಿಸು. ಅವನನ್ನು ನೀನು ಬೇಸರ ಮಾಡಿರುವುದು, ವ್ರತ ಮಾಡಿದವನು ಅವನು ಯಾವುದೇ ತಪ್ಪಿಲ್ಲದಂತೆ ವ್ರತವನ್ನು ಆಚರಿಸುವ ಹೊತ್ತಿಗೆ ನೀನು ಹೋಗಿ ಸ್ವಲ್ಪ ತಡ ಮಾಡಿ ವ್ರತಭಂಗ ಆಗಬಾರದು ಅಂತ ಅವನು ತೀರ್ಥಪ್ರಾಶನದ ಮೂಲಕ ನಿನ್ನನ್ನು ಕಾದರೂ ನೀನು ಕೋಪ ಮಾಡಿಕೊಂಡು ಬಂದದ್ದಾದ್ರಿಂದಾಗಿ ತತಃಶಾಂತಿರ್ ಭವಿಷ್ಯತಿ. ಅಲ್ಲಿ ಹೋಗಿ ಅವನು ಸಮಾಧಾನಗೊಂಡ್ರೆ ಈ ಸುದರ್ಶನವೂ ಸಮಾಧಾನ ಆಗುತ್ತೆ, ನಾನು ತಡೆದು ನಿಲ್ಲಿಸ್ಲಿಕ್ಕಾಗುವುದಿಲ್ಲ ಅಂತ ಸೀದಾ ಓಡಿ ಹೋಗಿ ಏನಾದರೂ ಮಾಡಿ ಅಂಬರೀಷ ಮುಪಾವೃತ್ಯ ತತ್ಪಾದೋ ದುಃಖಿತೋ ಗೃಹೀತ್, ಬೇಗ ಈ ಸುದರ್ಶನದಿಂದ ನನ್ನನ್ನು ಪಾರು ಮಾಡು ಅಂತ ಕೇಳಿದ. ಇದು ತುಂಬ ಒಂಥರ ಅವನಿಗೆ ನಾಚಿಕೆ ಆಗಿಬಿಡ್ತು. ಆಂಬರೀಷನಿಗೆ ನಾಚಿಕೆಯಾಗಿ, ಅಯ್ಯೋ ಇಂತಹ ದೊಡ್ಡ ಜ್ಞಾನಿಗಳು ನನ್ನ ಪಾದಕ್ಕೆ ನಮಸ್ಕಾರ ಮಾಡುವಂತಾಗುವ ಪರಿಸ್ಥಿತಿ ಬರಬಾರದು ಅಂತ ಹಿಂದೆ ಸರಿದು ಕೂಡಲೇ ಅವರನ್ನು ಎತ್ತಿ ಕೈ ಮುಗಿದು ಆ ಸುದರ್ಶನವನ್ನು ಅತ್ಯಂತ ಸುಂದರವಾಗಿ ಅಸ್ತಾವಿ ತದ್ಧರೇರಸ್ತ್ರಂ ಕೃಪಯಾ ಪೀಡಿತೋ ಭೃಶಂ, ಪೀಡಿತನಾದಂಥ ಈ ವ್ಯಕ್ತಿಯನ್ನು ಉಳಿಸುವಂತಹ ಕಾರ್ಯದಲ್ಲಿ ತನ್ನ ಕಡೆಯಿಂದ ಪ್ರಾರ್ಥಿಸಬೇಕಾದ ಮಾತುಗಳನ್ನು ಅವನು ಹೇಳ್ತಾ ಹೋಗ್ತಾನೆ. ತುಂಬ ಚಂದದ ಸ್ತೋತ್ರ. ತ್ವಮಗ್ನಿರ್ಭಗವಾನ್ ಸೂರ್ಯಸ್ತ್ವಂ ಸೋಮೋ ಜ್ಯೋತಿಷಾಂ ಪತಿ ತ್ವಮಾಪಸ್ತ್ವಂ ಕ್ಷಿತಿರ್ವ್ಯೋಮ ವಾಯುರ್ಮಾತ್ರೇಂದ್ರಿಯಾಣಿ ಚ. ಓ ಸುದರ್ಶನನೇ, ಈ ಸುದರ್ಶನ ಅನ್ನುವ ಆಯುಧದಲ್ಲಿ
ಒಂದು ಭಗವಂತನ ವಿಶೇಷವಾದ ಸನ್ನಿಧಾನ ಇದೆ, ಮುಖ್ಯವಾಗಿ ಅದು ಸಂಕರ್ಷಣ ರೂಪಿ ಸನ್ನಿಧಾನ. ಅದರ ಜೊತೆಗೆ ಸುದರ್ಶನ ಅಂದಾಗ ಅಲ್ಲಿ ಕಾಮನೇ ಆ ಸುದರ್ಶನದ ಅಭಿಮಾನಿ. ಭಗವಂತನ ಪ್ರತಿಯೊಂದು ಆಯುಧಕ್ಕೂ ಕೂಡ ಸೇವೆಗಾಗಿ ದೇವತೆಗಳು ಒಂದು ರೂಪದಿಂದ ಅಲ್ಲಲ್ಲಿ ನಿಂತದ್ದು ನಮಗೆ ಗೊತ್ತಿದೆ. ಗದೆಯಲ್ಲಿ ಹೇಗೆ ವಾಯು ಇದ್ದಾನೋ, ನಂದಕದಲ್ಲಿ ಹೇಗೆ ದುರ್ಗಾದೇವಿ ಇದ್ದಾಳೋ, ಹಾಗೆ ಇಲ್ಲಿ ದುರ್ಗೆಯ ಜೊತೆಗೆ ಸುದರ್ಶನನಾಗಿ ಕಾಮನೂ ಇದ್ದಾನೆ. ಹಾಗಾಗಿ ಭಗವಂತನ ಆಯುಧವಾದ್ರಿಂದಾಗಿ ಇಲ್ಲಿ ಸುದರ್ಶನ, ಒಳ್ಳೆಯ ದರ್ಶನವನ್ನು ನೀಡುವಂತಹ ಕಾಮನೇ ನಮಗೆ ಸರಿಯಾದ ಕಾಮನೆಗಳನ್ನು ನೀಡಬೇಕಾದವನು, ಕಾಮನೇ ಕೆಟ್ಟ ಕಾಮನೆಗಳನ್ನು ಪರಿಹರಿಸಬೇಕಾದವನು. ಅದಕ್ಕೆ ಶಕ್ತಿಯಾಗಿ ದುರ್ಗೆಯೂ ಇದ್ದಾಳೆ, ಪರಮಾತ್ಮನ ವಿಶೇಷವಾದ ಸಂಕರ್ಷಣ ಶಕ್ತಿಯೂ ಇದೆ. ಹೀಗೆ ಸಮಗ್ರ ಚಿಂತನೆಯನ್ನು ಮಾಡಿಕೊಂಡ್ರೆ ಈ ಸ್ತೋತ್ರದಲ್ಲಿರುವ ಹಿನ್ನೆಲೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಭಗವಂತನನ್ನೇ ಸುದರ್ಶನ ರೂಪಿಯಾಗಿ ಕಾಣ್ತಾ ನೀನೇ ಅಗ್ನಿಸ್ವರೂಪನಾಗಿದ್ದಿ, ಸೂರ್ಯನಲ್ಲಿ ನಿಂತು ಚಕ್ರದಂತೆ ಅವನಲ್ಲಿ ಹೇಗೆ ಕಿರಣಗಳು ಇಡೀ ಜಗದಗಲವನ್ನು ಸಾಗಿ ಎಲ್ಲವನ್ನೂ, ಅಂದರೆ ಯಾಕೆ ಅಂದರೆ ಸೂರ್ಯನ ಕಿರಣಗಳೇ ಜಗತ್ತಿನ ಎಲ್ಲ ಭಾಗದಲ್ಲಿ ಇರುವ ಕೊಳೆಯನ್ನು ನಾಶ ಮಾಡುವಂತಹ ಶಕ್ತಿ. ಹಾಗೆ ಈ ಸುದರ್ಶನನೇ ಆ ಸೂರ್ಯನಲ್ಲಿ ನಿಂತು ಕೊಳೆಯನ್ನು ತಾಪಕ ಶಕ್ತಿಯಾಗಿ ನಿಂತು ಪರಿಹರಿಸುವನಾದ್ರಿಂದಾಗಿ ನೀನು ಸೂರ್ಯನಲ್ಲೂ ಇದ್ದಿ, ಸೋಮನಲ್ಲೂ ಇದ್ದಿ, ಜ್ಯೋತಿಸ್ಸುಗಳು ಅಂತ ಏನೇನು ಆಕಾಶದಲ್ಲಿವೆಯೋ ಅವೆಲ್ಲದಕ್ಕೂ ನಾಯಕನಾಗಿ ನಿಂತಿದ್ದಿ. ನೀನೇ ನೀರಿನಲ್ಲಿ ನೆಲೆಸಿ ನೀರಿನ ಶಕ್ತಿಯ ಮೂಲಕ ಜಗತ್ತಿಗೆ ಬಂದ ಬಾಯಾರಿಕೆಯನ್ನು ತಣಿಸುವವನಾಗಿದ್ದಿ. ನೀನೇ ಭೂಮಿಯಾಗಿ, ನೀನೇ ಆಗಸವಾಗಿ, ನೀನೇ ಗಾಳಿಯಾಗಿ, ನೀನೇ ತನ್ಮಾತ್ರೆಗಳಾಗಿ, ನೀನೇ ಅದನ್ನು ಭೋಗಿಸುವ ಇಂದ್ರಿಯಗಳಾಗಿ ಎಲ್ಲದರಲ್ಲೂ ನೆಲೆಸಿ ಆಯಾ ಕಾರ್ಯಗಳನ್ನು ಲೋಕದಲ್ಲಿ ತತ್ತತ್ಕಾಲದಲ್ಲಿ ನಡೆಯುವಂತೆ ಮಾಡುವವನು ನೀನು. ಓ ಸುದರ್ಶನನೇ, ಸುದರ್ಶನ ನಮಸ್ತುಭ್ಯಂ ಸಹಸ್ರಾರಾಚ್ಯುತ ಪ್ರಿಯ ಸರ್ವಾಸ್ತ್ರಘಾತಿನ್ ವಿಪ್ರಾಯ ಸ್ವಸ್ತಿ ಭೂಯಾದಿಡಸ್ಪತೆ. ನಕ್ಷತ್ರಗಳ ಒಡೆಯನೇ, ಓ ಸುದರ್ಶನನೇ, ಭಗವಂತನ ಕೈಯಲ್ಲಿ ನಿಂತು ಭಗವಂತನ ಸೇವೆಯನ್ನು ಮಾಡುವವನೇ ಅಂತ ಒಂದು ರೀತಿಯಲ್ಲಿ ಕಾಮನನ್ನೂ ಸ್ತುತಿ ಮಾಡುತ್ತಾ, ಅಚ್ಯುತ ಪ್ರಿಯ, ಅಚ್ಯುತನಿಗೆ ಅತ್ಯಂತ ಪ್ರಿಯನಾದ 1000 ಅರಗಳಿಂದ ಕೂಡಿದ ದುರುಳರ ತಲೆಯನ್ನು ತರೆಯುವಲ್ಲಿ ಅಸಾಧಾರಣವಾದ ನಿಸ್ಸೀಮವಾದ ಶಕ್ತಿ ಸಾಮರ್ಥ್ಯಗಳಿಂದ ಕೂಡಿದ ನಿನಗೆ ಸರ್ವಾಸ್ತ್ರಘಾತಿನ್, ಎಲ್ಲ ಅಸ್ತ್ರಗಳನ್ನು ತರಿದು ಎಸೆಯಬಲ್ಲಂತಹ ಶಕ್ತಿರೂಪನೇ ನಿನಗೆ ನಮಸ್ಕಾರ. ವಿಪ್ರಾಯ ಸ್ವಸ್ತಿ. ಈ ಸಜ್ಜನನಿಗೆ ಮಂಗಳವನ್ನುಂಟು ಮಾಡುವಂತಹ ಕಾರ್ಯದಲ್ಲಿ ನೀನು ನನಗೆ ಸಹಕಾರ ನೀಡಬೇಕು. ನಾನೇನೂ ನಿನ್ನನ್ನು ತಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ನೀನಾಗಿ ತಣಿದು ಈ ವಿಪ್ರನನ್ನು ಉಳಿಸಬೇಕು. ತ್ವಂ ಧರ್ಮಸ್ತ್ವಂ ಧೃತಿ ಸತ್ಯಂ ತ್ವಂ ಯಜ್ಞೋಖಿಲ ಯಜ್ಞಭುಕ್ ತ್ವಂ ಲೋಕಪಾಲ ಸರ್ವಾತ್ಮ ತ್ವಂ ತೇಜಃ ಪೌರುಷಂ ಪರಂ. ಸ್ತೋತ್ರ ಮಾಡ್ತಾ ನೀನೇ ಧರ್ಮದ ನೆಲೆ, ಯಾಕೆಂದರೆ ಧರ್ಮಚಕ್ರ ಅಂತಲೇ ಕರೀತಾರೆ ಅದನ್ನು. ಯಾಕೆಂದರೆ ದಂಡ ಇದ್ದಾಗ ಮಾತ್ರ ಧರ್ಮ ಕಾಲಕ್ಕೆ ಸರಿಯಾಗಿ ನಡೀಲಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ಸಜ್ಜನರು ಅವರ ಕಾಲದಲ್ಲಿ ಅವರ ಕಾರ್ಯವನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಆದರೆ ಉಳಿದವರು ಅವರವರ ಕೆಲಸವನ್ನೇ ಮಾಡುವಾಗಲೂ ಯಾರೂ ಇಲ್ಲ ಅಂದರೆ ತಣಿದು ಅಲ್ಲೇ ಮಲಗಿಬಿಡ್ತಾರೆ ಅಥವಾ ಅದಕ್ಕೆ ವಿರುದ್ಧವಾಗಿ ನಡೀಲಿಕ್ಕೆ ಶುರು ಮಾಡುತ್ತಾರೆ. ಆಗ ನೀನು ಚಕ್ರವಾಗಿ ನಿಂತು ಧರ್ಮದ ಚಕ್ರವನ್ನು ನಡೆಸುವವನು. ನೀನೇ ಧೈರ್ಯವನ್ನು ತುಂಬಿ ಒಂದು ದೃಢವಾದ ನಿರ್ಧಾರವನ್ನು ಕೈಗೊಳ್ಳುವ ಮನಸ್ಸಿನ ವೇಗಕ್ಕೆ ಕಡಿವಾಣ ಹಾಕುವವನು. ನೀನೇ ಪ್ರಾಮಾಣಿಕನು, ನೀನೇ ಸತ್ಯರೂಪನಾಗಿ ಕಾರ್ಯಗಳನ್ನೆಲ್ಲ ಯಥಾರ್ಥವಾಗಿ ನಡೆಯುವಂತೆ ಸಹಕರಿಸುವವನು. ಯಜ್ಞದಲ್ಲಿ ನಿಂತು ಅಖಿಲ ಭುಕ್, ಎಲ್ಲವನ್ನೂ ಯಜ್ಞದ ಮೂಲಕ ಭಗವಂತ ಸ್ವೀಕರಿಸಲಿಕ್ಕೆ ಬೇಕಿರುವ ಕಾರ್ಯಗಳನ್ನು ನೀನು ಅಗ್ನಿಯಲ್ಲಿ ನಿಂತು ಮಾಡುವವನು. ನೀನೇ ಲೋಕದ ಪಾಲಕನಾಗಿ ಸರ್ವ ಅಂತರ್ಯಾಮಿಯಾಗಿ ಎಲ್ಲರ ತೇಜಸ್ಸಿನ ಒಳಗೆ ನೀನೇ ಒಂದು ಮಹಾ ತೇಜಸ್ಸಾಗಿ ಪರಮಪುರುಷನಾದ ಪರಮಾತ್ಮನ ಸೇವೆಯನ್ನು ನಿರಂತರ ಮಾಡುತ್ತಾ ಇರುವವನು. ನಮಸ್ಸುನಾಭಾಖಿಲ ಧರ್ಮಸೇತವೇ ಅಧರ್ಮಶೀಲಾಸುರ ಧೂಮಕೇತವೇ ತ್ರೈಲೋಕ್ಯ ಗೋಪಾಯ ವಿಶುದ್ಧ ವರ್ಚಸೆ ಮನೋಜವಾಯಾದ್ಭುತ ಕರ್ಮಣೇ ಸ್ತುತೆ. ಚಂದದ ನಾಭಿಯುಳ್ಳವ, ಅಖಿಲ ಧರ್ಮಗಳಿಗೆ ಸೇತುವೆಯಂತೆ ನಿಂತವ. ಎಲ್ಲ ಧರ್ಮಗಳು ನಿನ್ನ ಅಡಿಯಲ್ಲೇ ನಡೀಬೇಕು. ನೀನಿಲ್ಲದೆ ಹೋದರೆ ಆಧಾರಭೂತವಾಗಿ ಎಲ್ಲವೂ ಬಿದ್ದು ಹೋಗುವಂತಹ ಸ್ಥಿತಿ. ಅಧರ್ಮಗಳು ನಡೆಯುವಾಗ ಅಂತಹ ಜನರು ಯಾರಿದ್ದಾರೋ, ಅಂತಹ ಅಸುರರು ಯಾರಿದ್ದಾರೋ ಅವರಿಗೆ ನೀನು ಧೂಮಕೇತು. ಬೆನ್ನು ಹಿಡಿದು ಅವರನ್ನು ಸುಟ್ಟು ಬಿಡುತ್ತಿ. ಅವರಿಗೆ ತುರಿಸ್ಕೊಳ್ಳಿಕ್ಕೂ ಉರಿಯಾದದನ್ನು ಒರೆಸಿಕೊಳ್ಳಿಕ್ಕೂ ಸಮಯ ಕೊಡದಂತೆ ಅವರನ್ನು ನಿರ್ನಾಮ ಮಾಡುವ ತನಕ ಬಿಡದೆ ಬೆಂಬಿಡದ ಭೂತವಂತೆ ಕಾಡ್ತಿ ನೀನು. ಏಕೋ ವಿಷ್ಣುರು ಮಹದ್ಭೂತಂ, ನೀನು ಭೂತವೇ ಮಹಾಭೂತವೇ ಹೌದು. ತ್ರೈಲೋಕ್ಯ ಗೋಪಾಯ, ಆದರೆ 3 ಲೋಕಗಳನ್ನು ಗುಪು ರಕ್ಷಣೆ, ಚೆನ್ನಾಗಿ ರಕ್ಷಣೆ ಮಾಡುವವನು ನೀನು. ಅತ್ಯಂತ ಶುದ್ಧವಾದ ವರ್ಚಸ್ಸಿನಿಂದ ಕೂಡಿದ ಮನಸ್ಸಿಗಿಂತಲೂ ಅತ್ಯಂತ ವೇಗವಾಗಿ ಚಲಿಸುವ ಅದ್ಭುತವಾದ ಕರ್ಮಗಳನ್ನು ನಡೆಸುವ ತಾಕತ್ತುಳ್ಳಂತಹ ಓ ಸುದರ್ಶನನೇ, ನಿನಗೆ ನಮಸ್ಕಾರಗಳು. ಯದಾ ವಿಸೃಷ್ಟಸ್ತ್ವಮನಂಜನೇವ ವೈ ಬಲಂ ಪ್ರವಿಶ್ಯೋರ್ಜಿತ ದೈತ್ಯದಾನವಂ ಬಾಹೂದರೋರ್ವಂಗ್ರಿಶಿರೋಧರಾಣಿ ವೃಕ್ವಣ್ಣಜಸ್ರಂ ಪ್ರಧನೇ ವಿರಾಜಸೆ. ಯದಾ ನೀನು ಇಡೀ ಜಗತ್ತನ್ನು ಹೊರತರುವ ಸಂದರ್ಭದಲ್ಲಿ ನಿನ್ನ ಬಲವನ್ನು
ಯಾರೂ ಕೂಡ ಈ ಲೋಕದ ಜನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಲಂ ಪ್ರವಿಶ್ಯೋರ್ಜಿತ ದೈತ್ಯದಾನವಂ, ದೈತ್ಯರನ್ನು ದಾನವರನ್ನು ಗೆದ್ದು ಅವರೊಳಗೆ ಬಲವಾಗಿ ನಿಂತವನು ನೀನೇ. ಕೊನೆಗೆ ಅವರನ್ನು ಕೆಟ್ಟ ಕಾರಣಕ್ಕಾಗಿ ಬಲವನ್ನು ಬಳಸಿದ್ದಾರೆ ಅಂತ ದುರ್ಬಲಗೊಳಿಸಿ ಕೊಲ್ಲುವವನು ನೀನೇ. ಬಾಹು, ಉದರ, ಅಂಘ್ರಿ, ಊರು, ಶಿರ ಈ ಎಲ್ಲ ಭಾಗಗಳಿಗೂ ಕೂಡ ನೀನೇ ಆಯಾ ಬಲವನ್ನು ತುಂಬಿ ಅಜಸ್ರಂ ಪ್ರಧನೇ ವಿರಾಜಸೆ, ಪ್ರತಿಯೊಂದು ಇಂದ್ರಿಯಗಳಿಂದಲೂ ಕೂಡ ನೀನು ಯುದ್ಧ ಮಾಡಬಲ್ಲೆ. ನೀನು ಕೈಯಿಂದಲೇ ಯುದ್ಧ ಮಾಡಬೇಕು ಅಂತಿಲ್ಲ. ನಿನ್ನ ಪ್ರತಿಯೊಂದು ಇಂದ್ರಿಯಗಳು ಕೂಡ ಯುದ್ಧದಲ್ಲಿ ಅತ್ಯಂತ ಸಮರ್ಥವಾದವುಗಳು. ಇವುಗಳನ್ನೆಲ್ಲ ನಮ್ಮ ಶರೀರದಲ್ಲಿ ಹೊತ್ತು ನಿಂತು, ನಮ್ಮ ತೋಳು, ನಮ್ಮ ಹೊಟ್ಟೆ, ನಮ್ಮ ಉಳಿದ ಎಲ್ಲ ದೇಹದ ಇಂದ್ರಿಯಗಳನ್ನೆಲ್ಲ ಹೊತ್ತು ಅದಕ್ಕೆ ಬೇಕಿರುವ ಶಕ್ತಿಯನ್ನು ತುಂಬುವವನು ನೀನೇ. ಯಾಕೆಂದರೆ ಬಿಸಿ ದೇಹದ ನಿಜವಾದ ಬಲ. ಬಿಸಿ ಇಲ್ಲದೆ ಹೋದರೆ ದೇಹ ದುರ್ಬಲವಾಗಿ ಬಿಡುತ್ತೆ. ತ್ವತ್ತೇಜಸ ಧರ್ಮಮಯೇನ ಸಂಹೃತಂ ತಮಃ ಪ್ರಕಾಶಶ್ಚ ದೃಶೋರ್ಮಹಾತ್ಮನಾಂ ದುರತ್ಯಯಸ್ತೆ ಮಹಿಮಾ ಗಿರಾಂಪತೆ ತ್ವದ್ರೂಪಮೇ ತತ್ಸದಸತ್ಪರಾವರಂ. ಪರರಿಗೆ ಅವರವಾಗಿ, ಅವರರಿಗೆ ಪರನೆನಿಸಿ, ಬೇಕಾದಂತೆ ಅವರವರ ಕಾಲದಲ್ಲಿ ಹುಟ್ಟಿ ಬಂದು ಕಾಣುವವನಾಗಿ, ಕೆಲವರಿಗೆ ಕಾಣದವನಾಗಿ, ಒಟ್ಟೊಟ್ಟಿಗೆ ಎರಡೂ ರೀತಿಯ ಜಗತ್ತಿನ ಅಸ್ತಿತ್ವವನ್ನು ನಡೆಸಿಕೊಡುವ ನಿನ್ನ ರೂಪ ಅದು ಹೇಳಿ ಮುಗಿಯದ್ದು. ಅದರ ಮಹಿಮೆಯನ್ನು ನಾವು ತಿಳಿದು ಮುಗಿಸಲಾಗದ್ದು. ನೀನು ಯಾರಿಗೂ ಕೂಡ ದಾಟಲಿಕ್ಕೆ ಸಿಗುವವನೇ ಅಲ್ಲ, ಎಲ್ಲವನ್ನು ದಾಟಿ ನಿಂತವನು ನೀನೇ. ಆದ್ದರಿಂದಾಗಿ ನಿನ್ನ ಮಹಿಮೆಯನ್ನು ಮಾತುಗಳ ಒಳಗೆ ಹಿಡಿದಿಡುವುದು ಅಸಾಧ್ಯ. ನಿನ್ನ ಅಸಾಧಾರಣವಾದ ತೇಜಸ್ಸಿನಿಂದ, ಅದು ಧರ್ಮಮಯವಾದದ್ರಿಂದ ಅದರಿಂದಲೇ ಜಗತ್ತು ಚೆನ್ನಾಗಿ ರಕ್ಷಿತವಾಗಿದೆ. ತಮಸ್ಸು ಕತ್ತರಿಸಿ ಹೋಗಿದೆ, ಪ್ರಕಾಶ ಜಗದ ಮೂಲೆಗಳನ್ನು ತಲುಪಿದೆ. ಕಣ್ಣುಗಳಿಗೆ ನಿಜವಾದ ಬೆಳಕು ಬಂದದ್ರಿಂದ ದೊಡ್ಡತನ ಯಾವುದು, ದೊಡ್ಡ ಸ್ಥಿತಿಯಲ್ಲಿದೆ, ಇದರ ಬಗ್ಗೆ ಸರಿಯಾದ ಅರಿವು ಉಂಟಾಗಿ ನಾನು ಆ ಕೆಟ್ಟ ಪ್ರವೃತ್ತಿಯಲ್ಲಿ ನಡೆಯದಂತೆ, ನಡೆಯಬೇಕಾದ ದಾರಿ ಯಾವುದು ಅಂತ ತಿಳಿಯುವಂತೆ ಮಾಡುವ ಬೆಳಕಿನ ಶಕ್ತಿ ನೀನು. ಸತ್ವಂ ಜಗತ್ರಾಣ ಖಲಪ್ರಹಾಣಯೇ ನಿರೂಪಿತ ಸರ್ವಸಹೋಗದಾಭೃತ ವಿಪ್ರಸ್ಯ ಚಾಸ್ಮತ್ ಕುಲದೈವ ಹೇತವೇ ವಿಧೇಹಿ ಭದ್ರಂ ತದನುಗ್ರಹೋ ನಃ. ನೀನು ಜಗತ್ತಿಗೆ ರಕ್ಷಣೆಯನ್ನು ಕೊಡುವವನು, ಖಲರನ್ನು ನುಚ್ಚು ನೂರು ಮಾಡುವವನು, ಎಲ್ಲವನ್ನು ಸಹಿಸಿಕೊಳ್ಳುವವನು, ಗದೆಯನ್ನು ಹೊತ್ತುಕೊಂಡು ಎಲ್ಲವನ್ನು ತರಿದು ಒಳ್ಳೆಯದನ್ನು ಮಾತ್ರ ಉಳಿಸುವವನು. ಈ ವಿಪ್ರನಿಗೆ ನಮ್ಮ ಅಸ್ಮತ್ಕುಲ ದೈವ ಇವನು. ಋತ್ವಿಜರು ಕುಲದೇವತೆಗಳು ಅಂತ ಅರ್ಥ, ಕುಲಗುರುಗಳು ಅವರು. ಅಂತಹ ಕುಲದೇವತೆಯಾಗಿರುವ ಸ್ಥಾನದಲ್ಲಿರುವ ಈ ವಿಪ್ರನಿಗೆ ಭದ್ರಂ ವಿದೇಹಿ, ಮಂಗಳವನ್ನುಂಟು ಮಾಡು. ಅದೇ ನನಗೆ ಅನುಗ್ರಹ. ನನಗೇನೂ ಕೇಳ್ತಾ ಇಲ್ಲ. ಈ ವಿಪ್ರನ ವಿರುದ್ಧ ನೀನು ಉಗುಳುತ್ತಿರುವ ಬೆಂಕಿಯನ್ನು ಶಾಂತಗೊಳಿಸು. ಯದ್ಯಸ್ತಿ ದತ್ತಮಿಷ್ಟಂ ವಾ ಸ್ವಧರ್ಮೋ ವಾ ಸ್ವನುಷ್ಠಿತ ಕುಲನ್ನೋ ವಿಪ್ರದೈವಂಚೇತ್ ದ್ವಿಜೋಭವತು ವಿಜ್ವರ. ಒಳ್ಳೆಯ ಪ್ರಾರ್ಥನೆ ಮಾಡ್ತಾನೆ. ಈ ಸ್ತೋತ್ರ ಪಾರಾಯಣ ಮಾಡುವುದರಿಂದ ಸಮಸ್ತ ರೀತಿಯ ಜ್ವರ ಪರಿಹಾರ ಆಗುತ್ತೆ ಅಂತಲೂ ಹೇಳುತ್ತಾರೆ. ಇದು ಜ್ವರಹರ ಸ್ತೋತ್ರವೂ ಹೌದು ಒಂದು ರೀತಿಯಲ್ಲಿ. ವಿಪ್ರ ವಿಜ್ವರನಾಗಲಿ, ಇವನಿಗೆ ಒದಗಿ ಬಂದ ಭಯ ಆತಂಕಗಳು ದೂರವಾಗಲಿ. ಮಾನಸಿಕ ಭಯ ಅಥವಾ ದೈಹಿಕ ಅಪಾಯ ಇದೆರಡನ್ನೂ ಪರಿಹರಿಸುವ ರೀತಿಯಲ್ಲೂ ಕೂಡ ಈ ಸ್ತೋತ್ರದ ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ತಾ ದ್ವಿಜೋಭವತು ವಿಜ್ವರ, ಇವನಿಗೆ ಒದಗಿ ಬಂದಂತಹ ಭಯ, ನನ್ನನ್ನು ಈ ಚಕ್ರ ಸುಟ್ಟು ಬಿಡುತ್ತೆ ಅನ್ನುವಂತಹ ಆತಂಕವನ್ನು ನೀನು ಪರಿಹರಿಸಲೇಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ನಾನು ಇಲ್ಲಿಯ ತನಕ ಕೈ ಎತ್ತಿ ಉಡುಗೊರೆಗಳನ್ನು ದಾನಗಳನ್ನು ಕೊಟ್ಟದ್ದು ಹೌದಾದರೆ, ನಿನ್ನ ನೆನಪಿನಲ್ಲೇ ಸತ್ಕರ್ಮಗಳನ್ನು ಯಜ್ಞ ಹೋಮಾದಿಗಳನ್ನು ನಡೆಸಿದ್ದು ಹೌದಾದರೆ, ನನ್ನ ಸ್ವಧರ್ಮ ಏನಿದೆಯೋ ಕ್ಷಾತ್ರವನ್ನು ನಾನು ಪಾಲಿಸಿ ಜನರಿಗೆ ಮನರಂಜನೆ ಮಾಡುತ್ತಾ ಜನರಂಜನೆಯಲ್ಲೇ ನನ್ನ ಕರ್ತವ್ಯವನ್ನು ನಿರ್ವಹಿಸಿ ಅವರೆಲ್ಲ ತಮ್ಮ ತಮ್ಮ ಕರ್ತವ್ಯಗಳನ್ನು ವರ್ಣಾಶ್ರಮಕ್ಕೆ ಉಚಿತವಾದ ರೀತಿಯಲ್ಲಿ ನಡೆದುಕೊಂಡಂತೆ ನಾನು ಅನುಷ್ಠಿತ ಅದನ್ನು ಚೆನ್ನಾಗಿ ಮಾಡಿದ್ದೇನೆ ಅಂತಾದರೆ, ನಮ್ಮ ಕುಲಕ್ಕೆ ದೈವವೆನಿಸಿದಂತಹ ಈ ವಿಪ್ರನಿಗೆ ಒದಗಿದಂತಹ ಅಪಾಯವನ್ನು ದೂರ ಮಾಡುವ ಸುದರ್ಶನನೇ. ಯದಿ ಮೇ ಭಗವನ್ ಪ್ರೀತ ಏಕ ಸರ್ವಗುಣಾಶ್ರಯ, ನನ್ನ ವಿಷಯದಲ್ಲಿ ಭಗವಂತ ಕರುಣೆಯ ಕಡೆಗಣ್ಣನ್ನು ನೀಡಿದ್ದು ಹೌದಾದರೆ, ಈಗಲೇ ಈ ಎದುರು ನಿಂತಿರುವಂತಹ ವಿಪ್ರನಿಗೆ ಒದಗಿದ ಸುದರ್ಶನದ ಬಿಸಿಯನ್ನು ತಪ್ಪಿಸು. ಆ ತಟ್ಟಿದ ಬಿಸಿ ನನಗೂ ಸುಟ್ಟು ಹಿಂಸೆಯನ್ನು ಉಂಟು ಮಾಡುತ್ತಾ ಇದೆ. ಅದರಿಂದಾಗಿ ಸರ್ವಭೂತಾತ್ಮ ಭಾವೇನ, ಎಲ್ಲ ಭೂತಗಳ ಒಳಗೆ ಅಂತರ್ಯಾಮಿಯಾಗಿ ನಿಂತು ಎಲ್ಲರ ಒಳ ಹೊರಗಿನ ಸಕಲ ಭಾವನೆಗಳನ್ನು ಅರ್ಥೈಸಿಕೊಂಡು ಅದಕ್ಕೆ ಬೇಕಿರುವಂತಹ ತಂತ್ರವನ್ನು ಹೂಡುವ ನಿನಗೆ ನಾನು ನಿಜವಾಗಿ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಬೇಕಾ? ಮೊದಲು ಈ ವಿಪ್ರನಿಗೆ ಉಂಟಾದಂತಹ ಅಪಾಯವನ್ನು ಪರಿಹರಿಸು ಅಂತ ಹೀಗೆ ಸಂಸ್ತುವತಃ ಹೀಗೆ ಕೇಳಬೇಕಾದ್ರೆ ವಿಷ್ಣು ಚಕ್ರವಾದ ಸುದರ್ಶನ ಅಶಾಮ್ಯತ್, ತಣ್ಣಗಾಯಿತು. ಸರ್ವತೋ ವಿಪ್ರಂ ಪ್ರದಹದ್ ರಾಜಯಾಜ್ಞೆಯ ಅಂತ ರಾಜ ಕೇಳಿದ್ದಾನೆ ಅನ್ನುವ ಕಾರಣಕ್ಕೇ ಅದು ತಣ್ಣಗಾಯಿತು ಅನ್ನುವ ಹಾಗೆ ಅಲ್ಲೇ ಆ ರಾಜನನ್ನು ಎರಡು ಪ್ರದಕ್ಷಿಣೆ ಹಾಕಿ ನೀನು ಹೇಳಿದ್ದೆ ಅಂತ ಬಿಟ್ಟಿದ್ದೇನೆ ಅನ್ನೋ ಥರ ಅದು ತನ್ನ
ಸಮಾಧಾನದ ಭಾವವನ್ನು ತಾಳಿ ಅವನನ್ನು ಬಾಗಿ ಅಲ್ಲಿಂದ ಸಮುಕ್ತ ತನ್ನ ಬಿಸಿಯನ್ನು ತಣ್ಣಗಾಗಿಸಿತು. ಅಗ್ನಿತಾಪ ಹೊರಟು ಹೋಯಿತು. ದುರ್ವಾಸ ಆಗ ಮೈ ಉರಿಯನ್ನೆಲ್ಲ ಕಳಚಿಕೊಂಡು ಈಗ ಶಾಂತವಾದ ಭಾವದವನಾಗಿ ಮೈಯೆಲ್ಲ ತಣ್ಣಗಾಗಿ ಆ ಆಂಬರೀಷನನ್ನು ಪ್ರಶಂಸೆ ಮಾಡುತ್ತಾನೆ. ಉರುವೀಶಂ ಯುಂಜಾನಃ ಪರಮಾಶಿಷಃ, ಒಳ್ಳೆಯ ಮಾತುಗಳಿಂದ ಅವನನ್ನು ಅನುಗ್ರಹಿಸುವ ಮಾತುಗಳನ್ನಾಡುತ್ತಾನೆ. ಅಹೋ ಅನಂತದಾಸಾನ ಮಹಿತ್ವಂ ದೃಷ್ಟ ಮಧ್ಯಮೇ, ನಾರಾಯಣನ ಭಕ್ತರ ಮಹಿಮೆ ಏನು ಅನ್ನುವುದನ್ನು ನಾನು ನನ್ನ ಕಣ್ಣಾರೆ ಈ ಸುದರ್ಶನದ ಪ್ರಕರಣದಿಂದ ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ಇದೇನೋರು ಹೇಳುವ ಮಾತೇ ಅಲ್ಲ. ಋಷಿಗಳು, ಜೊತೆಗೆ ರುದ್ರದೇವನದ್ದೇ ಒಂದು ಅಂಶದಿಂದ ಅವತಾರವಾಗಿ ಅತ್ರಿಯ ಮಗನಾಗಿ ಹುಟ್ಟಿದವರು, ಲೋಕಕ್ಕೆ ವಿಷ್ಣು ಭಕ್ತರ ಮಹಿಮೆಯನ್ನು, ಏಕಾದಶಿಯ ಮಹತ್ವವನ್ನು ಮತ್ತು ಸುದರ್ಶನದ ಸಾಮರ್ಥ್ಯವನ್ನು, ಭಗವಂತನ ಭಕ್ತರ ಮೇಲಿನ ಅಪಾರವಾದ ಪ್ರೀತಿಯನ್ನು, ನೂರಾರು ಸಂಗತಿಗಳು ಇಲ್ಲಿ ಒಟ್ಟಿಗೆ ಗೊತ್ತಾಗುತ್ತೆ. ಅಂತಹ ಒಂದು ವಿಶೇಷ ಪಾಠವನ್ನು ಲೋಕಕ್ಕೆ ನೀಡುವ ಉದ್ದೇಶದಿಂದ ಸಕಲವನ್ನೂ ತಿಳಿದಿದ್ದರೂ ಕೂಡ ಒಬ್ಬ ಭಕ್ತನಾದವನ ಮಹಿಮೆಯನ್ನು ಲೋಕಕ್ಕೆ ತಿಳಿಯಪಡಿಸುವ ಉದ್ದೇಶದಿಂದ ಭಗವಂತನ ಸಂಕಲ್ಪದಂತೆ ಈ ರೀತಿ ಕೋಪಗೊಂಡವನಂತೆ ನಡೆದು, ಕೃತಾಗಸೋಪಿ ಮಾಂ ರಾಜನ್ ಮಂಗಳಾನಿ ಸಮೀಹಸೇ, ನಾನು ನಿನಗೆ ಆಪತ್ತನ್ನು ಒಡ್ಡಿದೆ, ಕೃತ್ಯವನ್ನು ಪ್ರಯೋಗಿಸಿ ದುಃಖವನ್ನುಂಟು ಮಾಡಿದೆ, ಹಾಗಿದ್ದರೂ ಕೂಡ ನನಗೆ ಒಳಿತನ್ನೇ ಬಯಸಿ ಈ ಸುದರ್ಶನದ ತಾಪದಿಂದ ನನ್ನನ್ನು ಪಾರು ಮಾಡಿದೆ ನೋಡು, ನೀನು ಮೆಚ್ಚುವನೇ, ಮೆಚ್ಚುಗೆಗೆ ಪಾತ್ರನಾಗಬೇಕಾದವನೇ. ದುಷ್ಕರಂ ಕಿನ್ನು ಸಾಧೂನಾಂ ದುಸ್ತಜಂ ವಾ ಮಹಾತ್ಮನಾಂ ಯೈ ಸಂಗೃಹೀತೋ ಭಗವಾನ್ ಸಾತ್ವತಾಂ ವೃಷಭೋ ಹರಿ. ಸಾಧುಗಳಿಗೆ ಕಷ್ಟವಾದದ್ದೇನು? ಎಲ್ಲವೂ ಸುಲಭ. ಆದರೆ ಅವರು ಯಾವತ್ತೂ ಕೂಡ ಇದು ನನ್ನಿಂದ ಆಯಿತು ಅಂತ ಹೆಮ್ಮೆ ಪಡುವುದಿಲ್ಲ. ಅವರು ಇಂಥದ್ದೆಲ್ಲ ಭಗವಂತನ ಕರುಣೆಯಿಂದಾಯಿತು ಅಂತ ಕೈ ಮುಗಿಯುವವರು. ಸಾತ್ವತಾಂ ವೃಷಭ, ಸಜ್ಜನರಲ್ಲಿ ಅತ್ಯಂತ ಹಿರಿಯನೆನಿಸಿದಂತಹ ಹರಿ ಈ ರೀತಿಯಾಗಿ ಒಂದು ಲೋಕದ ಪಾಠವನ್ನು ಇಲ್ಲಿ ಸಂಗ್ರಹಗೊಳಿಸಿ ನಮ್ಮ ಮುಂದೆ ತೆರೆದಿಟ್ಟಿದ್ದಾನೆ. ಯನ್ನಾಮ ಶ್ರುತಿ ಮಾತ್ರೇಣ ಪುಮಾನ್ ಭವತಿ ನಿರ್ಮಲಃ ಯಸ್ಯ ತೀರ್ಥಪದಃ ಕಿಂ ವಾ ದಾಸಾನಾಂ ಅವಶಿಷ್ಯತೆ. ಯಾರ ನಾಮದ ಸೊಲ್ಲು ಕಿವಿಗೆ ಬಿದ್ದೊಡನೆ ಕಿವಿಯಲ್ಲಿರುವ ಎಲ್ಲ ದೋಷಗಳು ಹೃದಯದ ತನಕ ಏನೇನು ಅಡಗಿತ್ತು ಅದೆಲ್ಲವೂ ನಿರ್ನಾಮಗೊಂಡು ಅತಿ ಕರುಣೆಯ ರಸ ಆತನ ಹೃದಯದಲ್ಲಿ, ಕರುಣಾರ್ದ್ರ ರಸ ಅದು ಉಕ್ಕಿ ಹರಿದು ದೋಷಗಳನ್ನೆಲ್ಲ ಕಳೆಯುವ, ಪವಿತ್ರೀಕರಿಸುವ ಒಂದು ವಿಶಿಷ್ಟವಾದ ವಾತಾವರಣ ನಿರ್ಮಾಣವಾಗುತ್ತೆ. ನೀನು ಎಲ್ಲ ದಾಸರಿಗಿಂತಲೂ ಕೂಡ ವಿಶಿಷ್ಟ ಅಂತ ಅನ್ನಿಸಿಕೊಂಡಿದ್ದಿ. ಓ ರಾಜನೇ, ನಾನು ಅನುಗ್ರಹೀತನಾಗಿದ್ದೇನೆ. ಭಗವಂತನ ಅತಿ ಕರುಣೆ ನನ್ನ ಮೇಲೆ ಬೀಳುವಂತೆ ನೀನೂ ಮಾಡಿದೆ. ನನ್ನ ಕೋಪ ಅದು ನಿನಗೆ ಉಪದ್ರವವನ್ನು ಕೊಡುವ ಉದ್ದೇಶದಿಂದ ನಡೆದಿದ್ದರೂ ಅದನ್ನು ನೀನು ಸಹಿಸಿಕೊಂಡು ನನಗೆ ಒಳ್ಳೆಯದನ್ನೇ ಮಾಡಿದ್ದಿ. ಆದ್ದರಿಂದಾಗಿ ನನ್ನನ್ನೇನು ನೀನು ರಕ್ಷಿಸಿದ್ದಿ, ನನ್ನ ಪ್ರಾಣವನ್ನೇನು ಉಳಿಸಿದ್ದಿ, ಅದಕ್ಕೆ ನಾನು ಎಷ್ಟು ಋಣವನ್ನು ತೀರಿಸಿದರೂ ಅದು ಕಮ್ಮಿನೇ. ರಾಜ ಅಮುಂ ಅಕೃತಾಹಾರಂ ಪ್ರತ್ಯಾಗಮನ ಕಾಂಕ್ಷೆಯ ಚರಣ ಉಪಸಂಗೃಹ್ಯ ಪ್ರಸಾದ್ಯ ಸಮಭೋಜಯತ್. ಅವನು ಹೊರಡುತ್ತೇನೆ ಎಂದಾಗ ತಾನು ಊಟ ಮಾಡಿರಲಿಲ್ಲ, ಅವನದ್ದು ಊಟ ಆಗಿರಲಿಲ್ಲ. ಹಾಗಾಗಿ ಹೊರಡುತ್ತೇನೆ ಅಂತ ನಿಂತೊಡನೆ ಅವನ ಕೈ ಹಿಡಿದು, ಕಾಲು ಹಿಡಿದು ಚರಣ ಉಪಸಂಗೃಹ್ಯ ಪ್ರಸಾದ್ಯ ಸಮಭೋಜಯತ್, ದಯವಿಟ್ಟು ತಾವು ಆಹಾರವನ್ನು ಸ್ವೀಕರಿಸಿಯೇ ಇಲ್ಲಿಂದ ತೆರಳಬೇಕು, ನೀವು ಹಾಗೆ ಇಲ್ಲಿಂದ ಹೋಗಬಾರದು ಅಂತ ಅತ್ಯಂತ ಪ್ರೀತಿಯಿಂದ ಕೇಳಿಕೊಂಡ. ಅವನು ಆಹಾರವನ್ನು ಸ್ವೀಕರಿಸಿ ಆ ಆತಿಥ್ಯದಿಂದ ಸಂತೃಪ್ತನಾಗಿ ವೈಶ್ವಾನರೋ ತೃಪ್ತಃ ಅನ್ನುವ ಹೃದಯ ತುಂಬಿದ ಮಾತಿನಿಂದ ಯಜಮಾನನನ್ನು ಅನುಗ್ರಹಿಸಿ ರಾಜನಿಗೆ ಹೇಳಿದ, ನೀನು ಬೇಗನೆ ಸ್ವೀಕರಿಸು ಅಂತ ಅವನನ್ನೂ ಕೂಡ ಊಟಕ್ಕೆ ಕೂಡಿಸಿದ. ಆಗ ರಾಜನಿಗೆ, ಈಗ ನಾನು ನೆಮ್ಮದಿಯಿಂದ ಊಟ ಮಾಡ್ತೇನೆ, ಪ್ರೀತೋಸ್ಮಿ ಅನುಗೃಹೀತೋಸ್ಮಿ, ನೀವೇ ನಿಂತು ನಾನು ಉಣ್ಣುವ ಅನ್ನವನ್ನು ನೋಡಿ ಅನುಗ್ರಹಿಸಿದ್ರಲ್ವ, ಸಾಕು ಅಂತ ನಿಮ್ಮಂಥ ಭಾಗವತರ ಸ್ಪರ್ಶನ, ದರ್ಶನ, ನಿಮ್ಮ ಜೊತೆಗಿನ ಆಲಾಪ, ನಿಮಗೆ ಮಾಡಿದ ಆತಿಥ್ಯ, ಇದೆಲ್ಲ ದೇವರ ವಿಶೇಷವಾದ ಪೂಜೆಗೆ ಒದಗುವಂತಹ ದೊಡ್ಡ ಭಾಗ್ಯದೇಯ. ಅಂತಹ ಭಾಗದೇಯವನ್ನು ನನಗೆ ನೀವು ಒದಗಿಸಿದ್ದೀರಿ. ಹಾಗಾಗಿ ಕರ್ಮಾವದಾತಂ ಏತತ್ತೇ ಗಾಯಂತಿ ಸ್ವಶ್ರಿಯೋ ಮುಹುಹು ಕೀರ್ತಿಂ ಪರಮ ಪುಣ್ಯಾಂಚ ಕೀರ್ತಯಿಷ್ಯಂತಿ ಭೂರಿಯಂ. ನಿನ್ನ ಈ ಕ್ರಿಯೆಯಿಂದ ಅಥವಾ ನಿನ್ನ ಈ ಭಕ್ತಿಯಿಂದ ನಡೆದ ಕಾರ್ಯದಿಂದ ಲೋಕ ಬಹಳ ಕಾಲ ನಿನ್ನನ್ನು ನೆನೆಯುತ್ತೆ. ಈ ಕಥೆಯನ್ನು ಕೇಳಿದವರ ಮನಸ್ಸಿನಲ್ಲೂ ಕೂಡ ಕೊಳೆ ದೂರವಾಗಿ ಪುಣ್ಯವನ್ನು ಪಡೆದು ವಿಶೇಷವಾಗಿ ತಮ್ಮ ಬದುಕಿನಲ್ಲಿ ಒದಗಿದ ಎಲ್ಲ ಭಯಗಳನ್ನು ಕಳೆದುಕೊಳ್ತಾರೆ, ನೋವುಗಳನ್ನು ಪರಿಹರಿಸಿಕೊಳ್ತಾರೆ, ಆಪತ್ತುಗಳಿಂದ ದೂರವಾಗ್ತಾರೆ. ವಿಶೇಷವಾಗಿ ಸತ್ಕರ್ಮಗಳನ್ನು ನಡೆಸುವಾಗ ಏನಾದರೂ ತೊಂದರೆಗಳು ತನ್ನ ಪರಿವಾರದಿಂದಲೋ ತನ್ನ ಸುತ್ತಲಿನವರಿಂದಲೋ ಉಂಟಾಗ್ತಾ ಇದ್ದರೆ ಅದಕ್ಕೆ ಮೊದಲು ಬೇಲಿ ಹಾಕಿ ನಿನ್ನನ್ನು ಸ್ವಧರ್ಮ ರಕ್ಷಣೆಯಲ್ಲಿ ಬೇಕಿರುವಂತಹ ಶಕ್ತಿಯನ್ನು
ತುಂಬುತ್ತೆ ಅಂತ ಹೀಗೆ ಹೇಳಿ ಅವರು ಅಲ್ಲಿಂದ ಹೊರಡುತ್ತಾರೆ. ಹೀಗೆ ಒಂದು ವಿಶಿಷ್ಟವಾದ ಸುದರ್ಶನದ ಸ್ತೋತ್ರವನ್ನು, ಸುದರ್ಶನ, ನಮಗೆ ಶಾಸ್ತ್ರವಾದ ಸರಿಯಾದ ದರ್ಶನವನ್ನು ಮಾಡುವುದಕ್ಕೆ ಬೇಕಿರುವಂತಹ ಅನುಗ್ರಹ ಈ ಸುದರ್ಶನ ಮಂತ್ರದ್ದು. ಹಾಗಾಗಿ ಸುದರ್ಶನ ಅನ್ನುವುದು ರಂ ಸಹಸ್ರಾರ್ಹುಂ ಪಟ್ ಅಂತನೂ ಅದನ್ನು ಸ್ತುತಿಸುವುದಿದೆ. 1000 ಅರಗಳಿಂದ ಕೂಡಿದ ಬೆಂಕಿಯಂತೆ ನಮ್ಮೊಳಗಿರುವ ಎಲ್ಲ ಕೊಳೆಯನ್ನು, ಪಾಪದ ಸೆಲೆಯನ್ನು ಬತ್ತಿಸುವಂತಹ ದೊಡ್ಡ ಶಕ್ತಿಯಾಗಿ ರಕ್ಷಿಸಲಿ ಇಂಥ ಸುದರ್ಶನ ರೂಪಿ ಪರಮಾತ್ಮನನ್ನು ಪ್ರಾರ್ಥಿಸೋಣ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋ ಮಾರ್ಗಂ ಪ್ರದರ್ಶಯ ಅಂತ ಸುದರ್ಶನನ ಪ್ರಾರ್ಥನೆ ಮಾಡಿದ ಅಂಬರೀಷನ ಪ್ರಾರ್ಥನೆ ಅದು ನಮ್ಮದೂ ಆಗಿ ನಮಗೂ ಬದುಕಿನಲ್ಲಿ ಒದಗುವ ಎಲ್ಲ ವಿಜ್ವರಗಳು ದೂರವಾಗಲಿ. ವಿಶಿಷ್ಟ ಜ್ವರಗಳೆಲ್ಲ ಇವೆ, 100 ಥರದ ಜ್ವರಗಳು, ಹೇಳ ಹೆಸರಿಲ್ಲದವುಗಳು. ಜೊತೆಗೆ ಅದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಹೇಗೆ ಹೋಗುತ್ತೆ, ಯಾರು ಸೃಷ್ಟಿಸ್ತಾರೆ, ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲದೆ ನಮ್ಮನ್ನು ಅಕಸ್ಮಾತ್ತಾಗಿ ಮುತ್ತಿಕೊಂಡು ನಮ್ಮ ನಿತ್ಯದ ಕೈಂಕರ್ಯಗಳಿಗೆ ಅಡ್ಡಗಾಲ ಹಾಕುವಂತಹ ಈ ಎಲ್ಲ ಥರದ ಉಪಟಳಗಳು, ಉಪದ್ರವಗಳು ದೂರವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಇಂತಹ ಈ ಸಚ್ಚಿಂತನೆಯನ್ನು, ಈ ಸುದರ್ಶನದ ಸ್ತುತಿಯನ್ನು ಸಮಾಜಕ್ಕೂ ಒದಗುವಂತೆ ಈ ಜ್ಞಾನದ ಸೇವೆಯನ್ನು ನಡೆಸಿದಂತಹ ಶ್ರೀಯುತ ರಂಗಯ್ಯ ಚಿತ್ರದುರ್ಗ ಅವರ ವಿಶೇಷವಾದ ಆಸಕ್ತಿಯಿಂದ ನಡೆದಿದೆ. ಅವರ ಮನೆಯವರಾದಂತಹ ದಿವಂಗತರಾದ ಸುಶೀಲಮ್ಮ ಅವರ ನೆನಪಿನಲ್ಲಿ ಈ ಕರ್ತವ್ಯ ನಡೆದಿದೆ. ಅವರ ಇಡೀ ಪರಿವಾರಕ್ಕೆ, ಅವರ ಮನೆಯ ಎಲ್ಲ ಸದಸ್ಯರು, ಕೌಟುಂಬಿಕರಿಗೆಲ್ಲರಿಗೂ ಕೂಡ ಈ ಶ್ರದ್ಧೆಯಿಂದ ನಡೆಸಿದ ಕರ್ತವ್ಯಕ್ಕೆ ವಿಶಿಷ್ಟವಾದ ಫಲ ಸಿಕ್ಕಿ ಬದುಕಿನದ್ದಕ್ಕೂ ಸುದರ್ಶನವೇ ಆಗಲಿ ಅಂತ ಪ್ರಾರ್ಥಿಸ್ತಾ ಶ್ರೀಕೃಷ್ಣಾರ್ಪಣಂ ಅಸ್ತು.